ನಮಸ್ಕಾರ. ಅರಣ್ಯ ಇಲಾಖೆ ಪ್ರಾಯೋಜಿತ ಹಸಿರು ಹೊನ್ನು ಸರಣಿ ಕಾರ್ಯಕ್ರಮದ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಮಂಜುಳಾ ಕೃಷ್ಣಕುಮಾರ್. ಜೇನು ನೊಣಗಳನ್ನು ನೀವೆಲ್ಲರೂ ಕೇಳಿರ್ತೀರಾ, ನೋಡಿರ್ತೀರಾ, ಜೇನುತುಪ್ಪ ತಿಂದಿರ್ತೀರಾ. ಹೇಗೆ ಪರಿಸರದಲ್ಲಿ ಜೇನು ನೊಣಗಳ ಪಾತ್ರ ಏನು, ಎಷ್ಟು ಸಹಕಾರಿಯಾಗಿರುತ್ತೆ, ಹಾಗೆ ನಗರ ಪ್ರದೇಶಗಳಲ್ಲೂ ಕೂಡ ಜೇನು ಸಾಕಾಣಿಕೆಯನ್ನು ಮಾಡಬಹುದಾ, ಜೇನು ನೊಣಗಳ ಸಂಖ್ಯೆ ಯಾಕೆ ಕ್ಷೀಣಿಸ್ತಾ ಇದೆ ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಅಪೂರ್ವ BV, ದಿ ಹೈವ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಅಪೂರ್ವ BV ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಪ್ರಥಮವಾಗಿ ನಮಗೆ ತಿಳಿಸ್ಕೊಡಿ, ಪರಿಸರದಲ್ಲಿ ಈ ಒಂದು ಜೇನು ನೊಣಗಳ ಪಾತ್ರ ಎಷ್ಟು ಪ್ರಮುಖ ಅನ್ನೋದನ್ನು ತಿಳಿಸಿ. ಜೇನು ಹುಳುಗಳು ಅಥವಾ ಪರಾಗಸ್ಪರ್ಶ ಮಾಡುವಂಥ ಕೀಟಗಳು ಯಾವುದೇ ಒಂದು ಶುರು ಆಗಬೇಕು ಅಂದರೆ ಯಾವ್ದಾದ್ರು ಒಂದು ಬೀಜದಿಂದ ಶುರು ಆಗುತ್ತೆ ಎಲ್ಲನೂ. ಸೊ ಬೀಜ ಕಟ್ಟೋದಕ್ಕೆ ಪರಾಗಸ್ಪರ್ಶ ಕೀಟಗಳು ಬೇಕೇ ಬೇಕು. ಅದರಲ್ಲೂ ಜೇನು ಅದು ಒಂದು ಸಾಮಾಜಿಕ ಕೀಟ, ಸೋಷಿಯಲ್ ಇನ್ಸೆಕ್ಟ್ಸ್ ಅವು. ಸೊ ಅವು ತಮ್ಮ ಒಂದು ಗೂಡನ್ನು ಕಟ್ಕೊಳ್ಲಿಕ್ಕೆ ಏನು ರಿಸೋರ್ಸ್ನ ಯೂಸ್ ಮಾಡುತ್ತೆ, ಹೊರಗಡೆ ಇರುವಂಥದ್ದು ಪದಾರ್ಥಗಳನ್ನ, ಅದು ಮಕರಂದ ಪರಾಗ. ಸೊ ಮಕರಂದ ಪರಾಗನ ಕಲೆಕ್ಟ್ ಮಾಡಬೇಕಾದ್ರೆ ಪರಾಗಸ್ಪರ್ಶ ಆಗುತ್ತೆ. ಆ ಪರಾಗಸ್ಪರ್ಶದಿಂದನೇ ಈಗ ಏನೇನು ಕಾಡು ಸಂಪತ್ತು ಮತ್ತು ಕೃಷಿ ಮತ್ತು ನಮಗೆ ಸಿಗ್ತಾ ಇರೋ ಆಹಾರ, ಹಾಕ್ಕೊಂಡಿರೋ ಬಟ್ಟೆ ಮತ್ತು ಇನ್ನೂ ಬೇರೆ ಬೇರೆ ಮನೆ ಕಟ್ಕೊಳ್ಳೋವಂಥ ವಸ್ತು ಇರ್ಬೋದು ಅಥವಾ ಯಾವುದೇ ವಸ್ತು ಇರ್ಬೋದು, ಇದೆಲ್ಲನೂ ಕೂಡ ಒಂದಲ್ಲ ಒಂದು ರೀತಿ ನಮ್ಮ ಜೇನಿನ ಜೊತೆ ಸೇರಿದೆ. ಅಕಸ್ಮಾತ್ ಜೇನು ಇಲ್ಲ ಅಂತಂದರೆ ಅದ್ರ ಜೊತೆ ಈಗ ಜೇನು ಇರೋದಕ್ಕೆ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ ಕ್ರಿಯೇಟ್ ಆಯಿತು ಅಂತಂದರೆ ಜೇನಿನ ಸಂಬಂಧಿ ಬೇರೆ ಪರಾಗಸ್ಪರ್ಶಿ ಕೀಟಗಳೂ ಕೂಡ ಬಿದ್ದೋಗುತ್ತೆ, ಅಂದರೆ ಅದೂ ನಾಶ ಆಗೋಗುತ್ತೆ. ಹಾಗಾಗಿ ಇದು ಪ್ರಕೃತಿ ಉಳಿಬೇಕು, ಕೃಷಿ ಉಳಿಬೇಕು, ಇವನು ಮನುಜ ಸಂಕುಲ ಏನು ಉಳಿಬೇಕೋ ಅದು ಜೇನಿದ್ರೆ ಮಾತ್ರ, ಜೇನಿನ ಜೊತೆಯಲ್ಲಿರುವಂಥ ಪರಾಗಸ್ಪರ್ಶಿ ಕೀಟಗಳಿದ್ದರೆ ಮಾತ್ರ ಉಳಿಲಿಕ್ಕೆ ಸಾಧ್ಯ ಇರೋದು. ಸೊ ಈ ಜೇನು ನೊಣಗಳು ನೀವು ಹೇಳಿದಾಗೆ ಎಷ್ಟು ಪ್ರಮುಖವಾಗುತ್ತೆ ಅಂತ, ಈ ಮಾನವನಿಗಾಗಿರ್ಬೋದು, ಈ ಒಂದು ಕೃಷಿ ಆಧಾರಿತ ಏನು ಕೃಷಿಯಲ್ಲಿ ಆಹಾರ ಭದ್ರತೆಗೆ ಯಾವ ರೀತಿ ಸಹಕಾರಿ ಅಂತ ತಿಳಿಸ್ತೀರಾ? ಈಗ ನೋಡಿ, ನಮ್ಮ ದೇಶದಲ್ಲಿ ಸಣ್ಣ ರೈತರ ದೇಶ ನಮ್ಮದು, ಡೆವಲಪಿಂಗ್ ಕಂಟ್ರಿ ಅಂತಲೇ ಕೊಟ್ಟಿದ್ದಾರೆ ಯುನೈಟೆಡ್ ನೇಷನ್ಸ್. ಮುಂಚೆ ಒಂದು ಕಾಲದಲ್ಲಿ ಸೀಸನಲ್ ಫ್ರೂಟ್ಸ್ ಅಂದರೆ ಆ ಒಂದು ಋತುಮಾನಕ್ಕೆ ಅನುಸಾರವಾಗಿರುವಂಥ ಇದು ಫಲಗಳು ಮಾತ್ರ ಸಿಗ್ತಾ ಇದ್ವು. ಆದರೆ ಈಗ ಆಲ್ ಸೀಸನ್ ಫ್ರೂಟ್ಸ್ ಥರ ಆಗೋಗಿದೆ. ಯಾವ ಸೀಸನಲ್ಲಿ ಯಾವುದೇ ಒಂದು ಹಣ್ಣು ಸಿಗೋವಂಥ ಬೆಳೆ ಕೂಡ ನಾವೀಗ ನೋಡುವ ಆ ಥರದ್ದು ಮಾಡ್ತಾ ಇದ್ದಾರೆ ಇವಾಗ. ಈಗ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಪ್ರಪಂಚದಲ್ಲಿ, ಹೆಚ್ಚು ಕಡಿಮೆ 8-9 ಬಿಲಿಯನ್ ಆಗೋಯ್ತು ಅಂತ ಕಾಣುತ್ತೆ. ಸೊ ಈಗ ಏನಾಗುತ್ತೆ, ಅವರಿಗೆ ಫುಡ್ ಬೇಕು. ಫುಡ್ಡನ್ನು ಯಾರು ಜಾಸ್ತಿ ಉತ್ಪತ್ತಿ ಮಾಡ್ತಿರೋದು, ಬೆಳೀತಾ ಇರೋದು ಅಂತಂದರೆ ಡೆವಲಪಿಂಗ್ ಕಂಟ್ರೀಸೇ ಜಾಸ್ತಿ ಮಾಡ್ತಾ ಇರೋದು. ಸೊ ಈಗ ಅದು ಡೆವಲಪ್ಡ್ ಕಂಟ್ರೀಸು ಇಂಪೋರ್ಟ್ ಮಾಡ್ಕೊತಿದ್ದಾರೆ, ಅವರಲ್ಲಿ ಜಾಸ್ತಿ ಅದು ಉತ್ಪತ್ತಿ ಆಗ್ತಾ ಇಲ್ಲ. ಅವರ ಒಂದು ಮಣ್ಣು, ಅವರ ಒಂದು ಋತುಮಾನ ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಈಗ ನಮ್ಮ ಡೆವಲಪಿಂಗ್ ಕಂಟ್ರೀಸ್ಗೇ ಜಾಸ್ತಿ ಒತ್ತಡ ಇರೋದು. ಆಹಾರವನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ನಮ್ಮ ಡೆವಲಪಿಂಗ್ ಕಂಟ್ರೀಸಿಗೆ ಒತ್ತಡ ಇರೋದ್ರಿಂದ, ಆಹಾರ ಪ್ರೊಡ್ಯೂಸ್ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಬಂದಿರೋದ್ರಿಂದ ಪರಾಗಸ್ಪರ್ಶಕ್ಕೂ ಅಷ್ಟೇ ಒಂದು ಡಿಮ್ಯಾಂಡ್ ಇದೆ, ಮಹತ್ವ ಇದೆ. ಸೊ ಹಾಗಾಗಿ ಪ್ರತಿಯೊಂದು ಬೆಳೆಗೂ ಕೂಡ ಪರಾಗಸ್ಪರ್ಶ ಕೀಟಗಳು ಇಲ್ಲ ಅಂತಂದರೆ ಆ ಒಂದು ಇಕಾನಮಿನೇ ಡ್ರಾಪ್ ಆಗುತ್ತೆ. ಈಗ ನಾನು ಓದ್ತಾ ಇದ್ದೆ, ಈಗ ಆಹಾರ ನಾವು ಬೆಳಿತಿದ್ದೀವಿ, ಎಣ್ಣೆ ಬೀಜ ಬೆಳಿತಿದ್ದೀವಿ, ಫಲ ಪುಷ್ಪ ಮತ್ತು ತರಕಾರಿ, ಆಮೇಲೆ ನಾರಿನಂಶ ಇರುವಂಥ ಬೆಳೆ, ಕಾಡಿನ ಸಂಪತ್ತು ಎಲ್ಲನೂ ಇದೆ. ಇದು ಸಸ್ಯವರ್ಗ. ಸೊ ಇದರಲ್ಲಿ ನಮಗೆ ಆಹಾರದ ವಿಷಯ ತಗೊಂಡ್ರೆ ಇಕನಾಮಿಕ್ ವ್ಯಾಲ್ಯೂ ಆಫ್ ಪಾಲಿನೇಷನ್ ಅಂತ ಹೇಳ್ತೀವಿ. ಅಂದರೆ ಎಲ್ಲದನ್ನು ಏನು ಹೇಳ್ತಾರೆ ಅಂದರೆ, ಎಕಾನಮಿಯಲ್ಲಿ ಎವ್ರಿಥಿಂಗ್ ಬಾಯ್ಲ್ಸ್ ಡೌನ್ ಟು ಮನಿ ಅಂತ ಹೇಳ್ತಾರೆ. ಎಲ್ಲನೂ ಪೂರ್ತಿ ಸೋಸಿದ ಮೇಲೆ ಕೊನೆಗೆ ದುಡ್ಡಿನ ವಿಷಯದಿಂದನೇ ಎಲ್ಲದನ್ನು ಅಳಿಬೇಕು, ದುಡ್ಡಿನ ವಿಷಯದಿಂದನೇ ಎಲ್ಲನೂ ಮಾತಾಡಬೇಕು ಅನ್ನೋ ಪರಿಸ್ಥಿತಿ ಇದ್ರೂ ಕೂಡ ಈಗ ಅದರ ಮೂಲಕನೇ ಮಾತಾಡಿದರೆ ಆಹಾರ ನಾವೆಷ್ಟು ಬೆಳಿತಿದ್ದೀವಿ ನಮ್ಮ ದೇಶದಲ್ಲಿ, ಜೇನಿನ ಅಥವಾ ಪರಾಗಸ್ಪರ್ಶ ಕೀಟಗಳ ಕೊಡುಗೆ ಎಷ್ಟು, ಅದ್ರದ್ದು ಎಷ್ಟು ದುಡ್ಡು ಸಂಪಾದನೆ ಮಾಡಿಕೊಡ್ತಾ ಇದೆ ಮನುಷ್ಯರಿಗೆ ಅಂತ ನೋಡಿದಾಗ 1,12,000 ಕೋಟಿ
ಇಷ್ಟು ಸಂಪಾದನೆ ಈ ಕೀಟಗಳು ನಮಗೆ ಮಾಡಿಕೊಡ್ತಾ ಇದೆ. ಹೇಗೆ ಹೇಗೆ ಅಂದರೆ, ಒಂದು ಆಹಾರದ ಪ್ರೊಡಕ್ಷನ್, ಮತ್ತೆ ಆಹಾರ ಪ್ರೊಡಕ್ಷನ್ ಆಗೋದಕ್ಕೆ ಡಿಪೆಂಡೆನ್ಸಿ. ಸೊ ಡಿಪೆಂಡೆನ್ಸಿ ಯಾರಿಗೆ? ಇನ್ಸೆಕ್ಟ್ಸ್ ಮೇಲಿರುವಂಥ, ಕೀಟಗಳ ಮೇಲಿರುವಂಥ ಡಿಪೆಂಡೆನ್ಸಿ. ಅದನ್ನು ಎಂಟಮಾರ್ಫಸ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಅಂದರೆ ಕೀಟಗಳಿಂದ ಹೋಗಲಿಲ್ಲ ಅಂದರೆ ಅದು ಸರಿಯಾಗಿ ಕಾಯಿ ಕಚ್ಕೊಳ್ಳೋದಿಲ್ಲ. ಸೊ ಆ ಡಿಪೆಂಡೆನ್ಸ್ ಎಷ್ಟಿದೆ ಅಂತ ಅಳತೆ ಮಾಡೋದಕ್ಕೆ ಒಂದು ಫಾರ್ಮುಲಾನು ಇದೆ, ಕ್ಯಾಲ್ಕುಲೇಷನ್ ಕೂಡ ಇದೆ. ಸೊ ಅದನ್ನು ಮಾಡಿ ನೋಡಿದಾಗ 1,12,000 ಕೋಟಿ ಈ ಕೀಟಗಳು ನಮಗೆ ಸಂಪಾದನೆ ಮಾಡಿ ಕೊಡ್ತಾ ಇದೆ. ಇದನ್ನ ಕೇಳಿದ್ಮೇಲೆ ಎಲ್ಲರೂ ಜೇನುನೊಣ ಸಾಕೆ ಸಾಕು, ಖಂಡಿತವಾಗ್ಲೂ ಸಾಕಬೇಕು, ಜೊತೆಯಲ್ಲಿ ಉಳಿಸ್ಕೊಬೇಕು. ನಮ್ಮ ಹತ್ರ ಆಲ್ರೆಡಿ ಏನಿದೆ, ಈಗ ಬೆಳೆಸೋದು ಎರಡನೇ ವಿಷಯ, ಫಸ್ಟ್ ಆಲ್ರೆಡಿ ಏನಿದೆ ಅದನ್ನ ಉಳಿಸ್ಕೊಳ್ಳೋದಿಕ್ಕೆ. ಈಗ ಅದಷ್ಟೊಂದು ನಮಗೆ ಸಂಪಾದನೆ ಮಾಡಿ ಕೊಡ್ಬೇಕಾದ್ರೆ ನಾವೆಷ್ಟು ಖರ್ಚು ಮಾಡ್ತಿದೀವಿ ಅದನ್ನ ಉಳಿಸ್ಕೊಳ್ಳೋದಿಕ್ಕೆ ಅನ್ನೋದು ಪ್ರಶ್ನೆ ಮಾಡ್ಕೊಬೇಕು. ಸೊ ಈಗ ನೀವು ಹೇಳ್ದಾಗೆ ಅದು ಸಹಕಾರಿ ಆಗೋದ್ರ ಜೊತೆಗೆ ಇನ್ನೊಂದು ಕಡೆ ಮಾನವನ ಜೊತೆ ಸಂಘರ್ಷ ಕೂಡ ಅಷ್ಟೇ ಇದೆ. ಈಗ ಜೇನುನೊಣಗಳನ್ನ ಸಾಕೋದ್ರಿಂದ ಕಚ್ಚಿದ್ರೆ ಪ್ರಾಬ್ಲಮ್ ಆದರೆ ತೊಂದರೆ ಆಗುತ್ತೆ, ಅದರಿಂದ ವಿಷಕಾರಿ ಅನ್ನೋ ಭಾವನೆ ಕೂಡ ಇರೋದ್ರಿಂದ ಅದು ಕೂಡ ಒಂದು ನಾಶಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದು ಒಂದು ಅಂಶ. ಈ ಬಗ್ಗೆ ಏನು ಹೇಳ್ತೀರಿ ನೀವು? ನಮ್ಮ ಪ್ರಪಂಚದಲ್ಲಿ 20,000 ಬಗೆಯ ಜೇನುನೊಣಗಳಿದೆ. ಅದರಲ್ಲಿ ಕೆಲವು ಈ ಸಂಘಜೀವಿ ಅಂದರೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜೀವನ ಮಾಡುವಂಥ ಜೇನುನೊಣಗಳು. ಯಥೇಚ್ಛಾಗಿ ಇರುವಂಥದ್ದು ಒಂಟಿ ಜೇನುನೊಣಗಳು. ಅದನ್ನ ಸಾಲಿಟರಿ ಬೀಸ್ ಅಂತ ಹೇಳ್ತೀವಿ. ಅದು ಒಂಟಿಯಾಗೇ ಇರುತ್ತೆ. ಯಾವಾಗ ಮೇಟಿಂಗ್ ಅಂದರೆ ಕೂಡುವಂಥ ಪರಿಸ್ಥಿತಿ ಬರುತ್ತೆ ಆ ಟೈಮಲ್ಲಿ ಮಾತ್ರ ಒಂದು ಕಡೆ ಸೇರಿ ಕೂಡ್ಬಿಟ್ಟು ವಾಪಸ್ ಬಂದು ಅದರ ಒಂದು ಜೀವನ ಮಾಡ್ಕೊಂಡಿರುತ್ತೆ, ಮೊಟ್ಟೆ ಇಟ್ಕೊಂಡು ಮಾಡ್ತಾ ಇರುತ್ತೆ. ಇದರಲ್ಲಿ ನಾವು ಸಾಕಾಣಿಕೆ ಮಾಡೋಕ್ಕಾಗೋದು ಕೆಲವೇ ತಳಿ ಮಾತ್ರ. ಒಂದು ಯುರೋಪಿಯನ್ ತಳಿ ಒಂದಿದೆ, ಆಮೇಲೆ ಏಷ್ಯಾದಲ್ಲಿರುವಂಥ ಒಂದು ತಳಿ ಇದೆ. ಯುರೋಪಿಯಲ್ಲಿರೋದು ಏಪಿಸ್ ಮೆಲಿಫೆರಾ ಅಂತೀವಿ, ನಮ್ಮ ಭಾರತದಲ್ಲಿರುವಂಥದ್ದು ಏಪಿಸ್ ಸೆರಾನಾ ಅಂತ ಹೇಳ್ತೀವಿ, ಏಷ್ಯಾದಲ್ಲಿರುವಂಥದ್ದು. ಜೊತೆಯಲ್ಲಿ ಇನ್ನೊಂದು ಚುಚ್ಚದ ಜೇನು ಅಂತಾನೆ ಇದೆ, ಒಂದು ಸ್ಟಿಂಗ್ಲೆಸ್ ಬೀಸ್ ಅಂತ. ಅದು ಇವು 3 ತಳಿನ ಮೇಜರ್ ಆಗಿ ನಾವು ಸಾಕಲಿಕ್ಕೆ ಆಗುತ್ತೆ. ಇನ್ನು ಮಿಕ್ಕಿದ್ದು ಸಾಕಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ನಮ್ಮ ದೇಶದಲ್ಲಿ ಇರೋ ಇದರಲ್ಲಿ 5 ಜಾತಿ ಇದೆ. ಅದು ಯಾವುದು? ಜೇನುತುಪ್ಪ ಕಲೆಕ್ಟ್ ಮಾಡುವಂಥದ್ದು, ಸಂಗ್ರಹಣೆ ಮಾಡುವಂಥ ಜಾತಿ 5 ಜಾತಿ. ಸೊ ಎಲ್ಲಾ ಜೇನುನೊಣಗಳು ಕಲೆಕ್ಟ್ ಮಾಡೋದಿಲ್ಲ. ಕೆಲವೇ ಜಾತಿಗಳು ಮಾತ್ರ ಹನಿಯನ್ನ ಕಲೆಕ್ಟ್ ಮಾಡೋದು. ಹೌದು, ಕೆಲವು ಈಗ ಒಂಟಿ ಜೇನುನೊಣಗಳು ಜೇನುತುಪ್ಪ ಕಲೆಕ್ಟ್ ಮಾಡೋದಿಲ್ಲ. ಆದರೆ ಪರಾಗಸ್ಪರ್ಶಕ್ಕೆ ಬಹಳ ಮುಖ್ಯವಾಗಿರುವಂಥ ಯಾವ ಹೂನ ನಮ್ಮ ಜೇನುನೊಣಗಳು, ಜೇನುತುಪ್ಪ ಕಲೆಕ್ಟ್ ಮಾಡೋ ಜೇನುನೊಣಗಳು ಇಗ್ನೋರ್ ಮಾಡುತ್ತೆ, ಹೋಗೋದಿಲ್ಲ ಅದಕ್ಕೆ. ಆ ಹೂಗೆ ಈ ಒಂಟಿ ಜೇನುನೊಣಗಳು ವಿಸಿಟ್ ಮಾಡುತ್ತೆ. ಅಂದ್ರೆ ಅದನ್ನ ಸಮತೋಲನ. ಹೌದು, ಪ್ರಕೃತಿ ಸೃಷ್ಟಿ ಮಾಡಿರೋದ್ರಲ್ಲಿ ಇದಕ್ಕೆ ನೀನ್ ಹೋಗು, ಇದಕ್ಕೆ ನೀನ್ ಹೋಗು, ಈ ರೀತಿ ಒಂದು ಸೃಷ್ಟಿ ಮಾಡಿಟ್ಟಿದೆ. ಅದನ್ನ ನೀವು ಗಮನಿಸಿದ್ರೆ ಕೆಲವು ಗಿಡಗಳು ಅದೇ ತರ ಪರಾಗಸ್ಪರ್ಶ ಮಾಡುವಂತ ಕೀಟ ಬರ್ಲಿ ಅಂತ ಕಾಯ್ಕೊಂಡಿರುತ್ತೆ. ನಮ್ಮ ಒಂದು ಯಾವ್ದ್ಯಾವ್ದೋ ಚಟುವಟಿಕೆಯಿಂದ ಆ ಒಂದು ಕೀಟ ನಶಿಸಿ ಹೋದ್ರೆ ಆ ಗಿಡನೂ ನಶಿಸಿ ಹೋಗುತ್ತೆ. ಒಂದಕ್ಕೆ ಇನ್ನೊಂದು ಅವಲಂಬಿತವಾಗಿದೆ. ಸೊ ಆ ರೀತಿ ಈಗ ನಡ್ಕೊಂಡು ಹೋಗ್ತಾ ಇದೆ. ಈಗ ಸಂಘರ್ಷದ ವಿಷಯ ಬಂದಾಗ ಏನಾಗುತ್ತೆ, ಸಂಘರ್ಷ ಎಲ್ಲಿ ಬರ್ತಾ ಇದೆ ಅಂತಂದ್ರೆ ಹೆಜ್ಜೇನು, ಏಪಿಸ್ ಡಾರ್ಸೆಟಾ ಅಂತ ಏನು ಹೇಳ್ತೀವಿ, ಹೆಜ್ಜೇನು. ಈ ಹೆಜ್ಜೇನು ಯಾಕೆ ಆ ರೀತಿ ಇದೆ ಅಂತಂದ್ರೆ ಬಹಳ ಮುಂಚೆಯಿಂದನೂ ನಾವು ಸಿಕ್ಕಾಪಟ್ಟೆ ಭಯವಾಗಿರುವಂಥ ವಿಷಯನ ನಾವು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದು ಎದ್ದರೆ ಅದು ಚುಚ್ಚುತ್ತೆ, ಭಾಳ ಚುಚ್ಚಿಬಿಡುತ್ತೆ, ಆಮೇಲೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕು, ತುಂಬ ಜನ ಪ್ರಾಣನೂ ಕಳ್ಕೊಂಡಿದ್ದಾರೆ. ಈ ರೀತಿ ಇರುವಂಥದ್ದನ್ನು ನಾವು ಓದಿದ್ದೀವಿ, ಆಮೇಲೆ ಕೇಳಿದ್ದೀವಿ, ಆಮೇಲೆ ಕೆಲವು ಸಂದರ್ಭದಲ್ಲಿ ನೋಡೋ ಇರ್ತಾರೆ. ಇಲ್ಲಿ ನಮ್ಮ ಪಟ್ಟಣ ಪ್ರದೇಶದಲ್ಲಿ ಮತ್ತು ಕೆಲವು ಜಾಗಗಳಲ್ಲಿ ಅದು ಬಂದು ಗೂಡು ಕಟ್ಟುತ್ತೆ. ಯಾಕೆ ಅದು ಬರ್ತಾ ಇದೆ ಇಲ್ಲಿಗೆ ಅಂತಂದರೆ, ಇಲ್ಲೂ ಕೂಡ ಸಸ್ಯರಾಶಿ ಇದೆ, ಹೊಂಗೆ ಮರ ಇದೆ, ನೇರಳೆ ಮರ ಇದೆ, ಪೆಲ್ಟೋಫೋರಮ್ ಅಂತ ಇದೆ. ಅದು ಕೆಲವು ವರ್ಷಕ್ಕೆ 2 ಸರಿ ಹೂವಾಗುವಂಥ ಮರಗಳು ಇದೆ. ಎಲ್ಲನೂ ಹಾಕಿದ್ದೀವಿ. ಅದು ಯಾವಾಗ ಹೂವಾಗುತ್ತೆ ವಸಂತ ಕಾಲದಲ್ಲಿ ಅದು ಪರಾಗಸ್ಪರ್ಶ ಮಾಡೋ ಕೀಟಗಳು ಬಂದೇ ಬರುತ್ತೆ. ಈಗ ಬೆಂಗಳೂರಲ್ಲಿ ಜನ ಅಥವಾ ಯಾವುದೇ ಮೆಟ್ರೋ ಸಿಟೀಸಲ್ಲಿರುವಂಥ ಜನ ಈಗ ನಮ್ಮ ಮರ ಉಳಿಬೇಕು ಅಂತ ಸಾಕಷ್ಟು ಚಳುವಳಿಗಳನ್ನ ಮಾಡ್ತಾ ಇದ್ದಾರೆ. ಮರಗಳು ಉಳಿಸಿದ ಮೇಲೆ ಜೇನು ಬಂದೇ ಬರುತ್ತೆ. ಸೊ ಈಗ ನಮಗೆ ಮರ ಬೇಕು, ಜೇನು ಬೇಡ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಅದು ಬರುತ್ತೆ,
ಬಂದ ಮೇಲೆ ನಾವು ಯಾವ ರೀತಿ ವರ್ತನೆ, ಅದ್ರ ಜೊತೆ ಯಾವ ರೀತಿ ಸಹಬಾಳ್ವೆ ಬಗ್ಗೆ ಯಾವ ರೀತಿ ನಾವು ಯೋಚನೆ ಮಾಡಬೇಕು. ಭಯ, ಜನರಲ್ಲೂ ಕೂಡ ಅದನ್ನ ತಿಳುವಳಿಕೆ ಹೌದು, ಮೂಡಿಸಬೇಕಾಗುತ್ತೆ. ಆ ಭಯ ಏನಿದೆ, ಆ ಭಯ ಏನೇ ಅವ್ರಿಗೆಲ್ಲರಿಗೂ ಗೊತ್ತಿದೆ. ಎಲ್ಲ ಜನರು ನಾನು ಮಾರ್ಚ್ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಒಂದು ದಿನಕ್ಕೆ 150ರಿಂದ 180 ಕರೆಗಳು ಬರುತ್ತೆ ನನಗೆ. ಯಾವುದಕ್ಕೆ ಅಂದರೆ ಹೆಜ್ಜೆನ್ ಬರುತ್ತೆ. ಆ ಒಂದು ವಾರದಲ್ಲಿ ಸಾಕಷ್ಟು ಹೆಜ್ಜೆನ್ ಬಂದು ಬೆಂಗಳೂರು ಒಳಗಡೆ ಬರ್ತಾ ಇರುತ್ತೆ. ಆ ಸಮಯದಲ್ಲಿ ಹೆಚ್ಚು ಬರೋದು. ಹೌದು, ಇದು ವಲಸೆ ಸೀಸನ್ ಇರುತ್ತೆ ಅಂತ ಹೇಳಿ ವಲಸೆ ಹೋಗುವಂತ ಜಾತಿನೇ ಇದು. ಇಲ್ಲಿಗೆ ಬರುತ್ತೆ, ಇಲ್ಲಿ ಜಾಗದಲ್ಲಿ ಇರುವಂತ ಮಕರಂದ ಪರಾಗ ಸಿಗೋವರೆಗೂ ಇರುತ್ತೆ, ಶೇಖರಣೆ ಮಾಡ್ಕೊಳ್ಳುತ್ತೆ, ಆಮೇಲೆ ಇನ್ನೊಂದು ಜಾಗಕ್ಕೂ ಹೋಗುತ್ತೆ. ಸೊ ಹೀಗೆ ಒಂದು ರಿಸರ್ಚ್ ಏನು ಹೇಳುತ್ತೆ, 200 ಕಿಲೋಮೀಟರ್ವರೆಗೂ ವಲಸೆ ಹೋಗಿ ವಾಪಸ್ ಬರುತ್ತೆ ಅನ್ನುವಂಥದ್ದು ಹೇಳ್ತಾ ಇದೆ. ಸೊ ಸಂಘರ್ಷ ಈ ಒಂದು ಇಲ್ಲಿ ಇರೋವಂಥ ಟೈಮಲ್ಲಿ ಹೆಚ್ಚಾಗಿ ಇರುತ್ತೆ. ಅದು ಆ ಭಯದಿಂದನೇ ಎಲ್ಲರೂ ಡೀಲ್ ಮಾಡ್ತಾರೆ. ಆ ಭಯದಿಂದ ಏನು ಮಾಡ್ತಿದ್ದಾರೆ ಅಂದರೆ, ಈಗ ಮನುಷ್ಯಂಗೂ ಭಾಳ ಒತ್ತಡ ಇದೆ. ಎಲ್ಲ ಅವನ ಜೀವನ ಶೈಲಿನೇ ಒತ್ತಡ ಸೇರ್ಕೊಂಡಿರುವಂಥದ್ದು. ನನಗೆ ಸಿಗೋದೇ ಒಂದು ಶನಿವಾರ. ಈ ಶನಿವಾರದಲ್ಲೇ ನನಗೆ ಎಲ್ಲ ಥರದ ಸಮಸ್ಯೆನೂ ಪರಿಹಾರ ಆಗಬೇಕು. ಆ ರೀತಿ ಒತ್ತಡಗಳಿರುತ್ತೆ. ಸೊ ಅವರಿಗೆ ತಕ್ಷಣ ಯಾರು ಸರ್ವಿಸ್ ಕೊಡ್ತಾ ಇದ್ದಾರೆ ಅಂತಂದರೆ, ಈ ಪೆಸ್ಟ್ ಕಂಟ್ರೋಲ್ ಸರ್ವಿಸಸ್ ಅಂತ ಏನು ಲಿಸ್ಟ್ ಆಗಿದೆ, ಅವ್ರು ಬಂದು ತಕ್ಷಣ ಸರ್ವಿಸ್ ಕೊಡೋದೇನು ಅಂದರೆ ವಿಷಾನ ಸಿಂಪಡಣೆ ಮಾಡಿ ಸಾಯಿಸ್ಬಿಡೋದು. ಅದೊಂದೇ ಈಗ ಭಾಳ ಬೇಗ ಸಿಗುವಂಥ ಒಂದು ಸೊಲ್ಯೂಷನ್, ಪರಿಹಾರ. ಹಾಗಾಗಿ ಅದನ್ನೇ ಎಲ್ಲರೂ ತಗೊತಾ ಇದ್ದಾರೆ. ಕೆಲವರಿಗೆ ನಾನು ಮಾತಾಡಿದ್ದೀನಿ, ಅವ್ರಿಗೆ ಗೊತ್ತಿದೆ ಇದರದ್ದು ಪ್ರಾಮುಖ್ಯತೆ ಗೊತ್ತಿದೆ, ಸಾಯಿಸಬಾರ್ದು ಅಂತ ಗೊತ್ತಿದೆ, ಆದರೆ ಬೇರೆ ಏನೂ ದಾರಿ ಇಲ್ಲ ಅವರಿಗೆ. ಯಾಕೆಂದರೆ ಅಷ್ಟು ಭಯ ಇದೆ, ಭಯ ಡಾಮಿನೇಟ್ ಮಾಡಿಬಿಡುತ್ತೆ. ಹಾಗಾಗಿ ನನ್ನ ಸಂಸ್ಥೆಯಿಂದ ಏನು ಮಾಡ್ತಾ ಇದ್ದೀನಿ ಅಂದರೆ, ಭಯನ ಟಾರ್ಗೆಟ್ ಮಾಡ್ತಿದ್ದೀವಿ. ಆ ಭಯನ ಹೋಗ್ಲಾಡಿಸೋದಕ್ಕೆ ಏನೇನು ಬೇಕು, ಅವರಿಗೆ ಏನು ಬೇಕು, ಜೇನುಹುಳ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಬೇಕು. ಹೇಗೆ ಅದ್ರ ಜೀವನ ಇರುತ್ತೆ, ಹೇಗೆ ಜೀವನ ಮಾಡುತ್ತೆ, ಯಾಕೆ ಅದು ಇಲ್ಲಿಗೆ ಬರ್ತಾ ಇದೆ, ಯಾವಾಗ ಬರುತ್ತೆ, ಯಾವಾಗ ಹೋಗುತ್ತೆ. ತುಂಬ ಜನಕ್ಕೆ ಇದು ವಲಸೆ ಹೋಗುವಂಥ ಒಂದು ಕೀಟ ಅನ್ನೋದು ಯಾರಿಗೂ ಗೊತ್ತಿಲ್ಲ, ತುಂಬ ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ವಲಸೆ ಹೋಗುತ್ತೆ ಅಂದರೆ ಎಷ್ಟೊಂದು ಜನ ವೆಯ್ಟ್ ಮಾಡ್ತಾರೆ, ಕಾಯ್ತಾರೆ, ಸ್ವಲ್ಪ ದಿನ ನೋಡೋಣ 3 ತಿಂಗಳು ನಾವು ಏನೋ ತೊಂದರೆ ಕೊಡದೇ ಇದ್ರೆ ಅವು ಏನು ನಮಗೆ ತೊಂದರೆ ಕೊಡಲ್ಲ. ಒಂದು 3 ತಿಂಗಳು 4 ತಿಂಗಳು ವೆಯ್ಟ್ ಮಾಡಿ, ಸ್ವಲ್ಪ ಅದಿರೋವರೆಗೂ ನೀವು ಈ ರೀತಿ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳಿ ಅನ್ನೋದನ್ನ ಹೇಳಿದ್ರೆ ತುಂಬ ಜನ ಅದನ್ನು ಫಾಲೋ ಮಾಡಿದ್ದಾರೆ. ಭಾಳಷ್ಟು 100 ಗೂಡುಗಳು ಉಳಿದಿದೆ ಅದರಿಂದ. ಸೊ ಈ ರೀತಿ ಒಂದು ಇದಕ್ಕೆ ನಾನು ಕಂಡುಕೊಂಡಿರೋದೇನು ಅಂತಂದರೆ, ಇದಕ್ಕೆ ಸರಿಯಾಗಿರುವಂಥ ಅವೇರ್ನೆಸ್, ಜಾಗೃತಿ ಮೂಡಿಸಿ, ಆಮೇಲೆ ಅದಕ್ಕೆ ಬೇಕಾಗಿರುವಂಥ ಬಿ ಎಜುಕೇಷನ್. ಅಂದರೆ ಅಂದರೆ ಬರೀ ಬಿ ಒಂದೇ ಅಲ್ಲ, ಎಲ್ಲ ಇನ್ಸೆಕ್ಟ್ಸ್ ಬಗ್ಗೆನೂ ಸೇರಿಬಿಡುತ್ತೆ ಅದರಲ್ಲಿ. ಸೊ ಅದನ್ನು ನಾವು ಸ್ಕೂಲ್ ಲೆವೆಲಲ್ಲೂ ಕೂಡ ಶುರು ಮಾಡಬೇಕು. ನನ್ನ ಒಂದು ಶಕ್ತಿ ಏನಿದೆ ಅದ್ರ ಮೂಲಕ ಮಾಡ್ತಾ ಇದ್ದೀನಿ. ಅಂದ್ರೆ ಸ್ಕೂಲ್ಸ್ಗೂ ವಿಸಿಟ್ ಮಾಡ್ತೀನಿ. ಅದೇ ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳಲ್ಲಿ ಜಾಗೃತಿ ಮೂಡಿಸಿದಾಗ ಡೆಫಿನೆಟ್ಲಿ ಅವರು ಅದನ್ನ ಪೇರೆಂಟ್ಸ್ಗೂ ತಲುಪಿಸ್ತಾರೆ, ಮತ್ತೆ ಅವರು ಕೂಡ ಮುಂದಿನ ಪೀಳಿಗೆಗೂ ಅದು ಅವರು ಕೂಡ ಮುಂದೆ ಬಂದು ಒಂದು ಚೆನ್ನಾಗಿರುವಂತ, ಅವರು ಭಯ ತೋರಿಸ್ಲಿಲ್ಲ ಅಂದ್ರೆ ಪೇರೆಂಟ್ಸ್ ಕೂಡ ಏನು ಮಾಡಲ್ಲ ಆಗ. ಹೌದು, ಅದು ಸ್ಕೂಲ್ಸ್ನು ಬರ್ತಾ ಇದೆ ನಮ್ಮ ಫಾರ್ಮ್ಗೆ. ಆಮೇಲೆ ಆ ರೀತಿ ಒಂದು ಮಾನವನಿಗೂ ಮತ್ತೆ ಈ ಕೀಟಕ್ಕೂ ಸಂಬಂಧ, ಎಂಪತಿ, ಆ ಒಂದು ಪ್ರೀತಿ, ಆ ಒಂದು ಇದು ಬೆಳೆಸಲಿಲ್ಲ ಅಂತಂದ್ರೆ ಅದನ್ನ ಯಾಕೆ ಉಳಿಸ್ತಾರೆ ನೆಕ್ಸ್ಟ್. ಹಾಗಾಗಿ ಅವ್ರನ್ನ ನಾನು ಫಾರ್ಮ್ಸಿಗೆ ಕರ್ಕೊಂಬಂದು ಅವರಿಗೆ ಕೈಗೇನೆ ಕೊಟ್ಟು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿಸೋ ಮೂಲಕ ಆ ಭಯನ ಕಡಿಮೆ ಮಾಡಿಸ್ತಾ ಇದ್ದೀನಿ. ಸೊ ಅದನ್ನ ನಾವು ಹೆಚ್ಚಾಗಿ ಮಾಡಬೇಕು. ಸ್ಕೂಲಲ್ಲೂ ಕೂಡ ಒಂದು ಜೇನುಗೂಡನ್ನ ಇಡಬೇಕು. ಯಾವುದನ್ನ, ಚುಚ್ಚದ ಜೇನನ್ನ ಇಡಬಹುದು. ಸ್ಕೂಲ್ಗಳಲ್ಲೂ ಕೂಡ ಇಟ್ಟು ಮಕ್ಕಳಿಗೆ ನಮ್ಮ ಸ್ಕೂಲಿಗೆ ನಮಗೆ ಸೇರಿರುವಂಥ ಜೇನ್ನೊಣ, ಈ ಥರದ ಒಂದು ಸಂಬಂಧ ಬೆಳೆಸಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಇವನ್ನ ಉಳಿಸ್ಬೋದು. ಸೊ ಇದೊಂದು ಕಾರಣ, ಇವಾಗ ಜೇನ್ನೊಣ ಇಳಿಕೆಗೆ ತುಂಬ ಇಳಿಕೆ ಆಗ್ತಾ ಇದೆ ಅಂತ ಕೇಳಿದ್ದೀವಿ. ಸೊ ಇದೊಂದು ಕಾರಣ ಆದರೆ ಇದು ಬಿಟ್ಟು ಬೇರೆ ಏನಾದರೂ ಕಾರಣ ಇದೆಯಾ ಜೇನ್ನೊಣಗಳ ಸಂಖ್ಯೆ ಇಳಿಮುಖ ಆಗೋದಕ್ಕೆ? ಈಗ ಇಡೀ ಪ್ರಪಂಚದಲ್ಲಿ ಜೇನ್ನೊಣಗಳಿಗೆ ಅದರ ಸಂಖ್ಯೆಗೆ ಕುತ್ತಾಗಿರುವಂಥದ್ದು ಏನು ಅಂತಂದರೆ, ಒಂದು ಕೀಟನಾಶಕ. ಈ ಎಲ್ಲ ಕೃಷಿಯಲ್ಲೂ ಯಾವ ರೀತಿಯಾಗಿದೆ ಅಂದರೆ, ಕೀಟನಾಶಕ ಹೊಡಿದೇ ಇರುವಂಥ ಜಾಗನೇ ಇಲ್ಲ ಅನ್ನೋ ರೀತಿ ಆಗೋಗಿದೆ. ಕೀಟನಾಶಕ ಇಲ್ಲ ಅಂದರೆ ಕೃಷಿನೇ ಆಗಲ್ಲ ಅನ್ನೋ ರೀತಿನೂ ಆಗೋಗಿದೆ. ಸೊ ಕೀಟನಾಶಕ ಅವರು ಸಾಯಿಸಬೇಕಾಗಿರೋದು ಒಂದೇ ಒಂದು ಕೀಟನ, ಆದರೆ 130ರಿಂದ 150 ಬೇರೆ ಕೀಟಗಳನ್ನು ಸತ್ತೋಗುತ್ತೆ. ಸೊ ಹಾಗಾಗಿ
ಅದು ಭಾಳ ಮೇಜರ್ ಇಶ್ಯೂ ನಮಗೆ. ಯಾವಾಗ್ಲೂ ಜೇನು ಕೃಷಿಕರಿಗೂ ಕೂಡ ಎಲ್ಲರೂ ನಾವು ಪೆಟ್ಟಿಗೆನ ಸ್ಥಳಾಂತರ ಮಾಡಿಡಬೇಕು ಅಂದ್ರೂ ಕೂಡ, ಈಗ ತರಕಾರಿ ಬೆಳೆಯುವಂಥ ಜಾಗ ಇದೆ ಅಂದರೆ ಅಲ್ಲಿಗೆ ಹೋಗೋದೇ ಇಲ್ಲ ನಾವು. ಏಕೆಂದರೆ ಅಲ್ಲಿ ವಾರಕ್ಕೊಂದ್ಸರಿ ಕೀಟನಾಶಕನ ಸಿಂಪಡಣೆ ಮಾಡ್ತಿರ್ತಾರೆ. ಅದಕ್ಕೆ ಅವಶ್ಯಕತೆ ಇದೆಯೋ ಇಲ್ಲೋ ಅದೂ ಏನು ಮ್ಯಾಟ್ರ್ ಆಗ್ತಿಲ್ಲ. ಈಗ ಒಂದು ರೀತಿ ಪ್ರಾಕ್ಟೀಸ್ ಆಗಿಬಿಟ್ಟಿದೆ, ವಾರಕ್ಕೊಂದ್ಸರಿ ಮಾಡಬೇಕು, ನಾನು ಮಾಡಿದೆ ಅಂತ. ಸೊ ಆ ಥರ ಆಗಿರೋದ್ರಿಂದ ಅದು ಭಾಳ ಮುಖ್ಯ ಕಾರಣ. ಎರಡನೇದು ಕಾರಣ ಏನು ಅಂದರೆ ಅದರ ನೆಲೆ, ಗೂಡು ಕಟ್ಟೋ ನೆಲೆಯ ನಾಶ ಆಗ್ತಾ ಇದೆ. ಈಗ ತುಡುವೆ ಜೇನು, ಏಪಿಸ್ ಸೆರಾನಾ ಇಂಡಿಕಾ, ಅದು ಕಟ್ಟುವಂಥದ್ದು ಜಾಗ ಯಾವುದು ಅಂದರೆ ಕ್ಯಾವಿಟೀಸ್, ಪೊಟ್ರೆಗಳು. ಈಗ ಕಲ್ಲು ಸಂದಿ, ಹುತ್ತ, ಕೆಲವು ಮರಗಳ ಬುಡ, ಆಮೇಲೆ ಕೆಲವು ಮರಗಳ ಪೊಟ್ರೆ, ಈ ಥರದ ಜಾಗಗಳಲ್ಲಿ ಕಟ್ಟುತ್ತೆ. ಈಗ ಅರ್ಬನ್ ಸೆಟಪ್ಪಲ್ಲಿ ಮರಗಳು ಹೋಗ್ತಾ ಇದೆ, ಭಾಳ ಬೇಗ ಹೋಗ್ತಾ ಇದೆ. ಇರೋ ಮರಗಳಲ್ಲಿ ಪೊಟ್ರೆ ಇಲ್ಲ. ಈಗ ಕೆಲವು ಮರಗಳಲ್ಲಿ ಪೊಟ್ರೆ ಇರಬೇಕು. ಈಗ ಸಿಲ್ವರ್ ಮರ ಪೊಟ್ರೆ ಎಲ್ಲಿ ಬರುತ್ತೆ? ಎಲ್ಲಿ ಬರಲ್ಲ. ಈಗ ಆ ಥರದ್ದು ಮರಗಳೂ ಮುಂಚೆ ಇದ್ವು, ಕಟ್ತಾ ಇತ್ತು, ಈಗ ಇಲ್ಲ. ಈಗೇನಾಗ್ತಿದೆ, ನಮ್ಮ ಅರ್ಬನ್ ಜಾಗದಲ್ಲಿ ಈಗ ಕಾಂಪೋಸ್ಟ್ ಮಾಡುವಂಥದ್ದು ಒಂದು ಕಂಬ ಅಂತ ಏನು ಇಟ್ಕೊಂಡಿರ್ತಾರೆ, ಅದ್ರೊಳಗಡೆ ಬಂದು ಕಟ್ತಾ ಇದೆ. ಅದೇ ಪೊಟ್ರೆ, ಅದೇ ಕ್ಯಾವಿಟಿ. ಅದಕ್ಕೆ ಶೂ ಬಾಕ್ಸ್ ಅಂತ ಏನಾದ್ರು ಇಟ್ಟಿರ್ತಾರೆ, ಯಾವ್ದಾದ್ರು ಮಾಡಿಸಿಟ್ಟಿರ್ತಾರೆ, ಅದನ್ನು ಯೂಸ್ ಮಾಡಿರಲ್ಲ ಭಾಳ ದಿನ, ಅಲ್ಲಿ ಬಂದು ಕಟ್ಟಿರುತ್ತೆ. ಭಾಳಷ್ಟು ಜನರದು ಏನು ಅಂದರೆ ಎಲ್ಲೋ ಊರಿಗೆ ಹೋಗಿರ್ತಾರೆ, 10-15 ದಿನ ಊರಿಗೆ ಹೋಗಿರ್ತಾರೆ. ಒಂದು ಬಾತ್ರೂಮಲ್ಲಿ ಯಾವುದೋ ಒಂದು ಕಿಟಕಿ ಹಿಂಗೆ ಓಪನ್ ಆಗಿರುತ್ತೆ, ಆ ಬಾತ್ರೂಮ್ ಒಳಗಡೆ ಹೋಗಿ ಆ 3 ಗೋಡೆ ಕೂಡುವಂಥ ಜಾಗದಲ್ಲಿ ಅದು ಗೂಡು ಕಟ್ಟಿರುತ್ತೆ. ಈ ರೀತಿ ಆಗ್ತಾ ಇದೆ. ಹೆಜ್ಜೇನಿಗೆ ನೆಲೆ ಎಲ್ಲಿದೆ? ಈಗ ಅದಕ್ಕೆ ಬೇಕಾಗಿರೋ ಮರಗಳಿಲ್ಲ. ಮರಗಳಿಗಿಂತ ಎತ್ತರವಾಗಿರುವಂಥ ಬಿಲ್ಡಿಂಗ್ ಇದೆ. ಅದರ ಗುಣ ಏನು ಅಂದರೆ, ಅದರದ್ರ ಯೋಚನೆ ಏನು ಅಂತಂದರೆ, ನಾನು ಎತ್ತರದಲ್ಲಿ ಗೂಡು ಕಟ್ಟಿದರೆ ಯಾರನ್ನು ಬಂದು ನನಗೆ ತೊಂದರೆ ಮಾಡಲ್ಲ ಅಂತ. ಹೌದು, ಅದರದ್ದು ಸ್ವಂತ ಇನ್ಸ್ಟಿಂಕ್ಟ್ ಅದು. ಆದರೆ ಅದು ಎಲ್ಲಿ ಕಟ್ತಾ ಇದೆ ಅಂದರೆ ಅದೇ ಮನೆಯಲ್ಲಿ ಮನುಷ್ಯ ಇರ್ತಾನೆ, ಬಾಲ್ಕನಿಯಲ್ಲೇ ಮನುಷ್ಯ ಇರ್ತಾನೆ. ಅದಕ್ಕೆ ಎಲ್ಲ ಕಾಡೆ. ನಮಗೆ ಗೊತ್ತು ಇದು ಊರಂತ, ಬಟ್ ಅದಕ್ಕೆಲ್ಲನೂ ಕಾಡೇನೆ. ಅದಕ್ಕೆ ಅದನ್ನ ಇಂಗ್ಲೀಷಲ್ಲಿ ರಾಕ್ ಬೀಸ್ ಅಂತಲೂ ಹೇಳ್ತಾರೆ. ಯಾಕೆಂದರೆ ದೊಡ್ಡ ದೊಡ್ಡ ಮೌಂಟೇನ್ಸಲ್ಲಿ, ರಾಕಿ ಮೌಂಟೇನ್ಸಲ್ಲಿ ಅದು ಗೂಡು ಕಟ್ಟುತ್ತೆ. ಸೊ ನೆಲೆಗಳ ನಾಶ, ಆಮೇಲೆ ಕೀಟನಾಶಕಗಳ ಸಿಂಪಡಣೆ, ಆಮೇಲೆ ಕೃಷಿ ಚಟುವಟಿಕೆಯ ಒಂದು ವಿಧಾನ ಚೇಂಜ್ ಆಗೋಯ್ತು. ಮೊನೋಕಲ್ಚರ್ ಬಂತು. ಸೊ ಸಮಗ್ರ ಕೃಷಿ ಇರುವಂಥ ಜಾಗದಲ್ಲಿ ಮೊನೋಕಲ್ಚರ್ ಬಂತು. ಅದಕ್ಕೆ ಆಹಾರದ ಕೊರತೆನೂ ಆಯಿತು. ಯಾಕೆಂದರೆ ಒಂದು ಸೀಸನಲ್ಲಿ ಸಿಕ್ಕಾಬಟ್ಟೆ ಸಿಕ್ಬಿಡುತ್ತೆ, ಇನ್ನೊಂದು ಸೀಸನಲ್ಲಿ ಏನು ಸಿಗಲ್ಲ. ಸೊ ಅದರ ವಲಸೆ, ಆ ಒಂದು ವರ್ತನೆ ಎಲ್ಲನೂ ಬದಲಾವಣೆ ಆಯಿತು. ಜೊತೆಯಲ್ಲಿ ಕೊನೆಯದಾಗಿ ಕ್ಲೈಮೇಟ್ ಚೇಂಜ್. ಇದು ಯಾವ ರೀತಿ ಸೀಸನ್ನಲ್ಲಿ ಹೇಗೆ ನಡ್ಕೊಂಡು ಹೋಗಬೇಕು, ಅಕಾಲಿಕ ಮಳೆ ಬಂದ್ಬಿಡೋದು. ಅಂದರೆ ಒಂದು ಜೇನುಗೂಡು ಒಂದು ವರ್ಷದಲ್ಲಿ, ಈಗ ಈ ಮಾನ್ಸೂನ್, ನಮ್ಮ ಮುಂಗಾರು ಬಂದು ನಿಂತ ಮೇಲೆ ಅದು ಸ್ವಲ್ಪ ದೊಡ್ಡದಾಗಿ ಪಾಲಾಗುತ್ತೆ. ಒಂದು ಗೂಡು ಇನ್ನೊಂದು ಮರಿಗೂಡಾಗಿ ಪಾಲಾಗಿ ಬೇರೆ ಬೇರೆ ಕಡೆ ಹೋಗಿ ಸೆಟ್ಲ್ ಆಗುತ್ತೆ. ಅದಾದಮೇಲೆ ಈಗ ಕೃಷಿ ಜಮೀನಲ್ಲಿ ಪರಾಗಸ್ಪರ್ಶ ಆಗ್ತಿತ್ತು ಚೆನ್ನಾಗಿ ಮುಂಚೆ. ಇವಾಗ ಏನಾಗ್ತಾ ಇದೆ, ಅಕಾಲಿಕ ಮಳೆ, ಜಾಸ್ತಿ ಮಳೆ, ಮುಂಚೆನೇ ಮಳೆ ಶುರು ಆಗೋದು, ಎಲ್ಲ ಏನೇನೋ ಪ್ರಾಬ್ಲಮ್ ಆಗಿ ಜೇನುಗೂಡಿನ ಯಾವ ಸ್ಥಿತಿ ಹೇಗಿರಬೇಕು ಯಾವ ಸೀಸನಲ್ಲಿ ಆ ರೀತಿ ಆಗ್ತಾ ಇಲ್ಲ. ಕೆಲವು ಕಡೆ ಏನಾಗ್ತಿದೆ, ಈಗ ಪ್ರೀ ಮಾನ್ಸೂನ್ ಅಂತ ಅಂದರೆ ಏಪ್ರಿಲಲ್ಲೇ ಮಳೆ ಶುರು ಆಗ್ಬಿಡುತ್ತೆ. ಸೈಕ್ಲೋನ್ ಬಂದರೆ ಒಂದರಿಂದ ಒಂದು ಸೈಕ್ಲೋನ್ ಬಂದ್ಬಿಡುತ್ತೆ. ಈಗ ಜೇನುಗೂಡಿಗೆ ಬೆಳವಣಿಗೆ ಆಗೋದಕ್ಕೆ ಏನು ಇದೇ ಸಿಗ್ತಾ ಇಲ್ಲ, ಟೈಮು ಸಿಗ್ತಾ ಇಲ್ಲ, ಆಗ್ತಾ ಇಲ್ಲ. ಹಾಗಾಗಿ ಅದರ ಎಷ್ಟು ಒಂದು ಗೂಡು ದೊಡ್ಡದಾಗಿ ಪಾಲಾಗುವಂಥ ಸಿಚುವೇಶನ್ ಇಲ್ಲದೆ ಇರೋದ್ರಿಂದ, ಮತ್ತು ಈ ಥರ ಪಟ್ಟಣ ಪ್ರದೇಶದಲ್ಲಿ ಬಂದಾಗ ನಾವೇನೇ ಅದನ್ನು ಪಾಲಾಗದೇ ಇರೋಂಗೆ ನೋಡಿಕೊಂಡು ಎಷ್ಟೊಂದು ಸರಿ ಸಾಯಿಸೂ ಬಿಟ್ಟಿರೋದ್ರಿಂದ ಅದರ ಸಂಖ್ಯೆ ಭಾಳ ಕಡಿಮೆ ಆಗ್ತಾ ಇದೆ, ಕ್ಷೀಣಿಸ್ತಾ ಇದೆ. ಇದನ್ನು ಭಾಳ ಸೀರಿಯಸ್ ಆಗಿ ಗಮನಿಸಬೇಕಾಗಿರುವಂಥ ವಿಷಯ. ಸೊ ಇದು ಜೇನು ಕೃಷಿ ಈಗ ಏನಂದರೆ ಒಂದು ಲಾಭದಾಯಕ ಕೂಡ ನಾವು ಕೇಳ್ಪಟ್ಟಿದ್ದೀವಿ. ಈಗಿನ ಯುವಕರು ಇದನ್ನು ಕಾಪಾಡೋದ್ರೊಂದಿಗೆ ಆರ್ಥಿಕವಾಗಿ ಕೂಡ ಸ್ವಾವಲಂಬಿಗಳಾಗೋದಕ್ಕೆ ಯಾವ ರೀತಿ ಜೇನು ಕೃಷಿಯಲ್ಲಿ ತೊಡಗಿಕೊಳ್ಬೋದು? ಈಗ ನಗರ ಪ್ರದೇಶಗಳಾಗಿರ್ಬೋದು, ಇಲ್ಲ ಗ್ರಾಮೀಣ ಪ್ರದೇಶಗಳಾಗಿರ್ಬೋದು, ಏನು ಹೇಳ್ತೀರಿ ಈ ಬಗ್ಗೆ? ಈಗ ಯಾರೇ ಕೃಷಿಕ ಆಗಿರ್ಬೋದು, ಅವರಿಗೆ 3 ಮಾಡೆಲ್ ಇದೆ. ಒಂದು ಬರೀ ಪರಾಗಸ್ಪರ್ಶಕ್ಕೋಸ್ಕರ ಸಾಕುವಂಥದ್ದು, ಎರಡನೇದು ಪರಾಗಸ್ಪರ್ಶ ಸ್ವಲ್ಪ ಜೇನುತುಪ್ಪ, ಮೂರನೇದು ಬರೀ ದೊಡ್ಡ ಪ್ರಮಾಣದಲ್ಲಿ ಜೇನು ಕೃಷಿ ಮಾಡುವಂಥದ್ದು. ಈ 3ಕ್ಕೂ ನಾವು ಟ್ರೈನಿಂಗ್ ಕೊಟ್ಟು ಅವರಿಗೆ ಸಪೋರ್ಟ್ ಮಾಡ್ತಿದ್ವಿ. ಒಂದು ರೀತಿ ಒನ್ ಸ್ಟಾಪ್ ಸೊಲ್ಯೂಷನ್ ಇದ್ದಂಗೆ ಮಾಡ್ತಾಯಿದ್ದೀವಿ. ಸೊ ಅವರು ಅದನ್ನು ನೋಡಿಕೊಂಡ್ರೆ ಅವರಿಗೆ ಪರಾಗಸ್ಪರ್ಶನೂ ಸಿಗುತ್ತೆ,
ಆಮೇಲೆ ಜೇನುತುಪ್ಪನೂ ಸಿಗುತ್ತೆ, ಜೇನು ಮೇಣ ಸಿಗುತ್ತೆ, ಆಮೇಲೆ ಪರಾಗನು ಕಲೆಕ್ಟ್ ಮಾಡ್ಬೋದು. ಒಂದೊಂದು ರೀತಿಯಲ್ಲೂ ಅವರು ಬೆಳೆಸ್ಕೊಳ್ತಾ ಹೋಗ್ಬೋದು. ಈಗ ಬರ್ತಾ ಬರ್ತಾ ಏನಾಗ್ತಿದೆ, ಪರಾಗಸ್ಪರ್ಶ ಯಾರಿಗೆ ಬೇಕು ಅವರಿಗೆ ಬಾಡಿಗೆ ಮೂಲಕನೂ ನಾವು ಪೆಟ್ಟಿಗೆನ ಇಟ್ಬಿಟ್ಟು ಬಾಡಿಗೆನೂ ನಾವು ತಗೊಳ್ಳೋವಂಥದ್ದು ಶುರು ಆಗ್ತಾ ಇದೆ. ಸೊ ಇದು ಅವ್ರು ಖರೀದಿ ಮಾಡೋ ನೆಸೆಸಿಟಿ ಇಲ್ಲ. ಅವ್ರು ಖರೀದಿ ಮಾಡ್ಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಅವ್ರಿಗೆ ಬೇರೆ ಸಿಸ್ಟಮ್ ಇರುತ್ತೆ. ನಾವು ನೋಡ್ಕೊಳ್ಳೋದಕ್ಕಾಗಲ್ಲ, ನಮಗೆ ಬೇಕಿರೋದೇ ಇಡೀ ವರ್ಷಕ್ಕೆ ನಮಗೆ 2 ತಿಂಗಳು ಬೇಕು ಅಂತ. ಅವಾಗ ಅವ್ರು ಪರಾಗಸ್ಪರ್ಶಕ್ಕೆ ಬಾಡಿಗೆ ಕೊಟ್ಬಿಡ್ತಾರೆ. ಆ ರೀತಿ ವ್ಯವಸ್ಥೆನೂ ಆಗ್ತಾ ಇದೆ. ಸೊ ಗ್ರಾಮೀಣ ಯುವಕರು ಅದನ್ನ, ಕಾಡಿನ ಅಂಚಿನಲ್ಲಿರುವಂಥ ಯುವಕರು ಇದನ್ನ ಎನ್ಕ್ಯಾಶ್ ಮಾಡಿಕೊಂಡ್ರೆ 1.5 ಲಕ್ಷದಿಂದ 2 ಲಕ್ಷ ಗಂಡ ಹೆಂಡತಿ ಕರೆಕ್ಟಾಗಿ ವರ್ಕ್ ಮಾಡಿದರೆ ವರ್ಷಕ್ಕೆ 1.5 ಲಕ್ಷದಿಂದ 2 ಲಕ್ಷ ದುಡಿಯೋದಕ್ಕೂ ಇದರಲ್ಲಿ ಮಾಡೆಲ್ ಇದೆ. ಸೊ ಇದು ಆರ್ಥಿಕವಾಗಿ ಕೂಡ ಅದನ್ನ ಬಳಸ್ಕೊಳ್ಬಹುದು ಅಂತ. ಖಂಡಿತವಾಗ್ಲು. ಸೊ ಇನ್ನೂ ಮಾತಾಡೋದಿದ್ರೆ ಬಹಳಷ್ಟು ವಿಷಯಗಳಿದೆ. ಜೇನು ಸಾಕಾಣಿಕೆ ಬಗ್ಗೆ ಆಗಲಿ, ಜೇನು ನೊಣಗಳ ಬಗ್ಗೆ ಆಗಲಿ, ಜೇನು ತುಪ್ಪದ ಬಗ್ಗೆ ಆಗಲಿ, ಇನ್ನಷ್ಟು ವಿಷಯಗಳಿದೆ. ಮುಂದಿನ ಸಂಚಿಕೆಯಲ್ಲಿ ಈ ಬಗ್ಗೆ ಮಾತನಾಡೋಣ. ನೀವು ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನಮಗೆ ಧನ್ಯವಾದಗಳು. ಥ್ಯಾಂಕ್ ಯು.